ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ವೀಕ್ಷಕರೇ, ಇವತ್ತು ವೀಕ್ಷಕರೇ ನೋಡಿ ಹೇರ್ ಪ್ಯಾಕ್ ರೆಡಿ ಮಾಡಿರುವಂಥದ್ದು. ಕೈ ವಾಶ್ ಮಾಡ್ತಾ ಇದ್ದೀನಿ, ಕಾಣಿಸ್ತಾ ಇರ್ಬೋದು. ಕೈ ವಾಶ್ ಮಾಡಿದ್ರು ಕೂಡ ಹೋಗ್ತಾನೆ ಇಲ್ಲ ನೋಡಿ. ಈ ಥರ ಆಗಿರುವಂಥ ನ್ಯಾಚುರಲ್ ಆಗಿರುವಂಥ ಹೇರ್ ಪ್ಯಾಕು ನೀವು ಕೂಡ ಟ್ರೈ ಮಾಡೋರಿದ್ರೆ ವಿಡಿಯೋ ಸ್ಕಿಪ್ ಮಾಡದೆ ಲಾಸ್ಟ್ವರೆಗೂ ನೋಡ್ಕೊಳ್ಳಿ. ನೀವು ಕೂಡ ಇದನ್ನು ಟ್ರೈ ಮಾಡ್ತೀರಂತ ನಾನು ಕೂಡ ಅಂದ್ಕೊಂಡಿದ್ದೀನಿ. ಯಾಕಂದರೆ ಇಷ್ಟು ನ್ಯಾಚುರಲ್ ಆಗಿ ಒಂದೇ ಒಂದು ಮನೆಯಲ್ಲಿ ಇದ್ದರೆ ಸಾಕು, ಈ ಥರವಾಗಿ ಹೇರ್ ಪ್ಯಾಕನ್ನು ರೆಡಿ ಮಾಡ್ಕೋಬೋದು. ಹಾಗೆ ಬೆನಿಫಿಟ್ಸ್ ಕೂಡ ತುಂಬಾ ಚೆನ್ನಾಗಿರುವಂಥದ್ದು. ಅದು ಲಾಸ್ಟಿಗೆ ಹೇಳ್ಕೊಡ್ತೀನಿ ನೋಡಿ. ನೀವು ಕೂಡ ಇವಾಗ ಯಾವ ರೀತಿಯಾಗಿ ಹೇರ್ ಪ್ಯಾಕನ್ನು ರೆಡಿ ಮಾಡಿದೆ ಅಂತ ತೋರಿಸ್ತಾ ಇರುವಂಥದ್ದು ನೋಡಿ. ಎಷ್ಟು ನ್ಯಾಚುರಲ್ ಆಗಿ ಕಲರ್ ಕೂಡ ನೋಡ್ಬೋದು ಎಷ್ಟು ಬಂದಿರುವಂಥದ್ದು. ಈ ಥರ ನಾವು ಡಬ್ಬಿಯಲ್ಲಿ ಹಾಕಿ ಯಾವುದೇ ಟೂರಿಗಾಗಲಿ ಯಾವುದೇ ಫಂಕ್ಷನ್ಗೆ ಹೋಗ್ಬೇಕಂದ್ರೂ ಕೂಡ ಈ ಥರ ರೆಡಿ ಮಾಡಿ ಇಟ್ಕೊಂಡ್ಬಿಟ್ರೆ ಸಾಕು. ಇದನ್ನು ದಿಢೀರವಾಗಿ ನಿಮ್ಮ ಹೇರಿಗೆ ಅಪ್ಲೈ ಮಾಡಿಕೊಂಡು ನೀವು ತಲೆ ಬಾಚ್ಕೊಂಡು ಕೂಡ ಹೋಗ್ಬೋದು. ಏನು ತಲೆ ವಾಶ್ ಮಾಡಬೇಕಂತ ಏನು ಕೂಡ ಅವಶ್ಯಕತೆ ಇಲ್ಲ. ಹಾಗಿದ್ರೆ ಇರುವಂಥ ನ್ಯಾಚುರಲ್ ಆಗಿರುವಂಥ ಹೇರ್ ರೆಮಿಡಿ ತೋರಿಸ್ಕೊಡ್ತೀನಿ, ಹೋಗಿ ನೋಡೋಣ ಬನ್ನಿ ಸ್ನೇಹಿತರೆ. ಇವಾಗ ನಾನು ತೊಗೊಂಡಿರುವಂಥದ್ದು ಏನಪ್ಪ ಅಂದರೆ ಅಗಸೆ ಬೀಜ. ಅಗಸೆ ಬೀಜ ನಮ್ಮ ಹೇರ್ ಗ್ರೋತ್ ಮಾಡುತ್ತೆ, ನಮ್ಮ ಹೇರ್ ಕೂಡ ಒಳ್ಳೆ ರೀತಿಯಾಗಿ ಶೈನಿಂಗ್ ಆಗುತ್ತೆ. ಹಾಗೆ ಬಿಳಿ ಕೂದಲು ಕೂಡ ಕಪ್ಪು ಮಾಡುವಂಥ ಪವರ್ ಇರುವಂಥದ್ದು ಈ ಅಗಸೆ ಬೀಜ. ಅಗಸೆ ಬೀಜ ಎಷ್ಟು ಹಲವಾರು ರೀತಿಯಾಗಿ ನಮ್ಮ ಕೂದಲಿಗೆ ಬಳಸ್ಬೋದಂತ ನಿಮಗೂ ಕೂಡ ತೋರಿಸಿರುವಂಥದ್ದು. ಹಾಗೆ ನಾವು ಕೂಡ ಬಿಳಿ ಕೂದಲಿಗೆ ಈ ಥರವಾಗಿ ಬೆನಿಫಿಟ್ಸ್ ಇರುವಂಥ ಅಗಸೆ ಬೀಜ ಟ್ರೈ ಮಾಡಲೇಬೇಕು. ಹಾಗಿದ್ರೆ ಮತ್ತು ಯಾವ ರೀತಿಯಾಗಿ ರೆಡಿ ಮಾಡಬೇಕಂತ ನೋಡಿಬಿಡಿ. ಫಸ್ಟು ಯಾವುದೇ ಹೇರ್ ಪ್ಯಾಕ್ ಇರಲಿ, ಎಷ್ಟೇ ಹೇರ್ ಪ್ಯಾಕ್ಗಳು ನೀವು ರೆಡಿ ಮಾಡೋರಿದ್ರೆ ಕೂಡ ಒಂದು ಕಬ್ಬಿಣದ ಕಡೆಯನ್ನು ಅದಕ್ಕೆ ಅಂತ ಸೈಡಿಗೆ ಎತ್ತಿಡಿ ಸ್ನೇಹಿತರೆ. ಯಾಕಂದರೆ ಕಬ್ಬಿಣದ ಕಡೆಯ, ಅಲ್ಯೂಮಿನಿಯಂ ಕಡೆಯ ಈ ಥರ ನಮಗೆ ಯೂಸ್ ಮಾಡೋದ್ರಿಂದ ತುಂಬಾ ಒಳ್ಳೆ ರೀತಿಯಾಗಿ ಬೆನಿಫಿಟ್ಸ್ ಸಿಗುವಂಥದ್ದು. ಈ ಕಬ್ಬಿಣದ ಕಡೆಯಲ್ಲಿ ನಮಗೆ ಕಬ್ಬಿಣದ ಅಂಶವನ್ನು ನಮಗೆ ಈ ಹೇರ್ ಪ್ಯಾಕಿಗೆ ಬಿಟ್ಕೋತಾ ಬರುತ್ತೆ. ಹಾಗೆ ನಾವು ನ್ಯಾಚುರಲಾಗಿ ಹೇರ್ ರೆಮಿಡಿ ಮಾಡಬೇಕಂತ ಅಂದ್ಕೊಂಡ್ರೆ ಕಬ್ಬಿಣದ ಕಡೆಯಲ್ಲಿ ಖಂಡಿತವಾಗಿ ಬಳಸಿ ಮಾಡಿ, ನಿಮಗೆ ಕೂಡ ನ್ಯಾಚುರಲಾಗಿ ರಿಸಲ್ಟ್ ಸಿಗುತ್ತೆ. ಇವಾಗ ನೋಡಿ, ಕಬ್ಬಿಣದ ಕಡೆಯನ್ನು ನಾನು ಬಿಸಿ ಮಾಡಿ ಇದರಲ್ಲಿ ನಾನು ಒಂದು 2 ಸ್ಪೂನಷ್ಟು ಅಗಸೆ ಬೀಜವನ್ನು ಹಾಕಿದ್ದೀನಿ. 2 ಸ್ಪೂನಷ್ಟು ಅಗಸೆ ಬೀಜವನ್ನು ಹಾಕಿ ನಾವು ಹೇರ್ ಪ್ಯಾಕು ತಿಂಗಳಾನುಗಂಟ್ಲೆ 2 ತಿಂಗಳ 3 ತಿಂಗಳು ಆಗುವಷ್ಟು ಕೂಡ ನಾವು ಇದನ್ನು ರೆಡಿ ಮಾಡ್ಕೋಬೋದು. ನಮಗೇನು ಜಾಸ್ತಿ ನಮಗೆ ಬೇಕಾಗಲ್ಲ, 2 ಸ್ಪೂನಷ್ಟು ಇದ್ದರೆ ಸಾಕು. ವರ್ಷ ಪೂರ್ತಿ ಆದರೂ ಕೂಡ ನಮಗೆ ಈ ಹೇರ್ ಪ್ಯಾಕನ್ನು ಖಾಲಿ ಆಗಲ್ಲ. ಮತ್ತು ನಮಗೆ ಜಾಸ್ತಿ ದಿನಗಳು ಇಟ್ಕೊಳ್ಳೋದಕ್ಕೂ ಕೂಡ ನಡೆಯುತ್ತೆ ಅಲ್ಲ ಅಂತ ಕೂಡ ಕೇಳ್ಬೋದು. ಯಾಕಂದರೆ ಎಷ್ಟು ದಿನಗಳ ಕಾಲ ಇಟ್ಕೊಂಡ್ರೂ ಕೂಡ ನಡೆಯುತ್ತೆ. ಇವಾಗ ಅಗಸೆ ಬೀಜ ಚಟಪಟ ಅಂದು ಎಳಗಡೆ ಎಲ್ಲ ಅಗಸೆ ಬೀಜ ಕೆಳಗಡೆ ಬಿದ್ದುಬಿಡುತ್ತೆ ಅಂತ ನಾನು ಒಂದು ಪ್ಲೇಟ್ ಮುಚ್ಚಿದ್ದೀನಿ. ಯಾಕಂದರೆ ಅಗಸೆ ಬೀಜ ಒಳಗಡೆ ಬೀಜ ಎಲ್ಲ ಕೂಡ ಈ ಥರ ಚಟಪಟ ಅಂತ ಹಾರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಅದಕ್ಕೋಸ್ಕರ ನಾವು ಒಂದು ಪ್ಲೇಟ್ ಮುಚ್ಚಲೇಬೇಕು. ಮೇಲ್ಗಡೆ ಪ್ಲೇಟ್ ಮುಚ್ಚಿದ್ವಿ ಅಂದರೆ ಒಳಗಡೆನೇ ಈ ಥರ ಚಟಪಟ ಅಂದು ಒಳಗಡೆನೇ ಹಾರಿ ಒಳಗಡೆ ಬಿದ್ದುಬಿಡುತ್ತೆ. ಈ ಅಗಸೆ ಬೀಜದಲ್ಲಿ ಎಣ್ಣೆ ಅಂಶ ಇರುತ್ತೆ ಸ್ನೇಹಿತರೆ. ಅದು ಎಣ್ಣೆ ಅಂಶ ನಮ್ಮ ಹೇರ್ ಪ್ಯಾಕ್ ರೀತಿಯಾಗಿ ಕೂಡ ವರ್ಕ್ ಮಾಡುತ್ತೆ. ಇವಾಗ ಹೇರಿಗೆ ನಾವು ಹೇರ್ ಪ್ಯಾಕ್ ರೀತಿಯಾಗಿ ಹಚ್ಕೊಂಡಿರ್ತೀವಿ, ಅದೇ ಬುಡದಲ್ಲಿ ಹಚ್ಕೊಂಡ್ರೆ ನಮ್ಮ ಹೇರ್ ಬ್ಲ್ಯಾಕ್ನೆಸ್ ಬರುತ್ತೆ ಸ್ನೇಹಿತರೆ. ಬುಡದಿಂದ ನಮ್ಮ ಹೇರ್ ಕೂಡ ಗ್ರೋತ್ ಆಗುವಾಗ ಬ್ಲ್ಯಾಕ್ ಗ್ರೋತ್ ಆಗುತ್ತೆ. ಹಾಗೆ ನ್ಯಾಚುರಲಾಗಿ ಮೇಲ್ಗಡೆ ನಮಗೆ ಹೇರಿಗೆ ವೈಟ್ ಹೇರ್ಸ್ ಇದ್ದರೆ ಬ್ಲ್ಯಾಕ್ ಹೇರ್ ಪ್ಯಾಕ್ ರೀತಿಯಾಗಿ ಕೂಡ ವರ್ಕ್ ಮಾಡುತ್ತೆ. ಯಾವುದೇ ಸೈಡ್ ಎಫೆಕ್ಟ್ ಆಗಲ್ಲ, ಏನೂ ಇಲ್ಲ. ನ್ಯಾಚುರಲಾಗಿ ಮಕ್ಕಳಿಗೂ ಕೂಡ ಈ ಸಮಯದಲ್ಲಿ ಬಿಳಿ ಕೂದಲ ಸಮಸ್ಯೆ ಕಾಡ್ತಾ ಇರೋರಿದ್ರು ಅವರಿಗೂ ಕೂಡ ಇದನ್ನು ಟ್ರೈ ಮಾಡ್ಬೋದು. ಯಾಕಂದರೆ ಮಕ್ಕಳು ಅಂದಮೇಲೆ ನಾವು ಕೆಮಿಕಲ್ ಪ್ರಾಡಕ್ಟ್ ಯೂಸ್ ಮಾಡೋದಕ್ಕೆ ಹೋಗೋಲ್ಲ. ಅವರು ಕೂಡ ಮಕ್ಕಳಿಗೂ ಕೂಡ ಏನಮ್ಮ ಮಮ್ಮಿ ಈ ಥರ ನನಗೆ ತಲೆಯಲ್ಲಿ ಬಿಳಿ ಕೂದಲ ಸಮಸ್ಯೆ ಅಂತ ಅವರು ಕೂಡ ಎಷ್ಟೋ ಅಳ್ತಿರ್ತಾರೆ. ಅವರಿಗಾದರೂ ಕೂಡ ನ್ಯಾಚುರಲ್ ಆಗಿರುವಂಥದ್ದು ಯೂಸ್ ಮಾಡಿದ್ರೆ ಪರ್ಮನೆಂಟಾಗಿ ಅವರ ಕೂದಲು ಕೂಡ ಕಪ್ಪಾಗ್ತಾ ಹೋಗುತ್ತೆ ಸ್ನೇಹಿತರೆ. ಯಾಕಂದರೆ ನನಗೆ ಲಾಸ್ಟ್ವರೆಗೂ ಕೂಡ ತೋರಿಸಿ ನೋಡಿ. ಇವಾಗ ಇದಕ್ಕೆ ನಾನು ಸ್ವಲ್ಪ ಕರಿಬೇವಿನ ದಳ ಕೂಡ ಹಾಕಿದ್ದೀನಿ. ಕರಿಬೇವು ಕೂಡ ಬಿಳಿ ಕೂದಲನ್ನು ಕಪ್ಪು ಮಾಡುವಂಥ ಪವರು. ಅದು ಕೂಡ ಯಾಕೆ ಮಿಸ್ ಮಾಡೋಣ ಸ್ನೇಹಿತರೆ, ಅದು ಕೂಡ ಅದರಲ್ಲಿ ಆ್ಯಡ್ ಮಾಡಿ ಅದು ಕೂಡ ಫ್ರೈ ಮಾಡ್ತಾ ಇದ್ದೀನಿ. ಇವಾಗ ಕಾಣಿಸ್ತಾ ಇರ್ಬೋದು, ಅಗಸೆ ಬೀಜ ಫ್ರೈ ಮಾಡ್ತಾ ಹೋದರೆ ಈ ಥರ ಶೈನ್ ಬರುತ್ತೆ. ಶೈನ್ ಅಂದರೆ ಒಳಗಡೆ ಇರುವಂಥ ಎಣ್ಣೆ ಅಂಶ ಹೊರಗಡೆ ಬಿಟ್ಕೋಬೇಕು, ಅಲ್ಲಿವರೆಗೂ ಫ್ರೈ ಮಾಡಬೇಕು. ಅದೇ ನಮಗೆ ಬೇಕಾಗುವಂಥ ಅವಶ್ಯಕತೆ. ನಾನು ಇದರಲ್ಲಿ ಏನು ಕೂಡ ಮಿಕ್ಸ್ ಮಾಡಲ್ಲ ಸ್ನೇಹಿತರೆ, ತೋರಿಸ್ತೀನಿ, ನೀವು ಲಾಸ್ಟ್ವರೆಗೂ ನೋಡಿ ನೀವೇ ಆಶ್ಚರ್ಯ ಪಡ್ತೀರಾ. ಇದಕ್ಕೆ ನಾವು ಏನು ಅವಶ್ಯಕತೆ ಬಿಡಲ್ಲ, ಏನು ಮಿಕ್ಸ್ ಮಾಡುವಂಥದ್ದು ಏನೂ ಇಲ್ಲ ಸ್ನೇಹಿತರೆ. ನ್ಯಾಚುರಲ್ ಆಗಿರುವಂಥ ಈ ಹೇರ್ ಪ್ಯಾಕು ಇಷ್ಟು ಈಸಿಯಾಗಿ ಮೆಥಡ್ನಲ್ಲಿ ಮಾಡಿರುವಂಥದ್ದು. ನಿಮ್ಮ ಹೇರಿಗೆ ನೀವು ಅಪ್ಲೈ ಮಾಡಿಕೊಂಡು ಪಾರ್ಟಿ ಫಂಕ್ಷನ್ಗೆ ಎಲ್ಲಿಗಾದರೂ ಕೂಡ ಹೋಗ್ಬೋದು. ಈ ಥರ ರೆಡಿ ಮಾಡಿ ಇಟ್ಕೊಂಡ್ರೆ ನಾವು ಟೂರಿಗೆ ಹೋಗಬೇಕು, ನಾವು ಈ ಥರ ನಮಗೆ ಹೇರ್ ಪ್ಯಾಕ್ ಹಚ್ಕೊಳ್ಳೋದಕ್ಕೆ ಟೈಮೇ ಇಲ್ಲಪ್ಪ ಅನ್ನೋರು ಈ ಥರ ಪ್ಯಾಕ್ ಮಾಡಿಕೊಂಡು ನೀವು ತೊಗೊಂಡು ಹೋಗ್ಬೋದು. ಅಲ್ಲಿ ಆದರೂ ಕೂಡ ಹಚ್ಕೋಬೋದು. ಅಷ್ಟು ನಿಮಗೆ ಯೂಸ್ಫುಲ್ ಆಗುವಂಥದ್ದು. ವರ್ಷಾನುಗಂಟ್ಲೆ ನಿಮ್ಮ ಬೆಳೆ ಕೂದಲು ಸಮಸ್ಯೆ ಬರಲ್ಲ ಸ್ನೇಹಿತರೆ. ನೋಡಿ, ಫ್ರೈ ಮಾಡಿದ್ದೀನಿ. ಕರಿಬೇವು ಕೂಡ ಪೂರ್ತಿಯಾಗಿ ಕಪ್ಪಾಗಿರುವಂಥದ್ದು
ನೋಡಿ ಈ ಥರ ಸ್ಪೂನ್ ಕೂಡ ಎಣ್ಣೆ ಬಿಟ್ಕೊಂಡ್ರಂಥದ್ದು ನೋಡಿ. ಇದೇ ಮೇನ್ ನೋಡಿ ಸ್ನೇಹಿತರೆ, ಈ ಅಗಸೆ ಬೀಜದಲ್ಲಿ ಎಣ್ಣೆ ಇರುತ್ತೆ. ಆ ಎಣ್ಣೆ ನಮ್ಮ ಹೇರ್ ಬುಡದಲ್ಲಿ ನೀವು ಏನಾದರೂ ಹಚ್ಕೊಂಡ್ರೆ ನಿಮ್ಮ ಹೇರು ಬ್ಲ್ಯಾಕ್ ಆಗಿ ಗ್ರೋತ್ ಆಗೋದಕ್ಕೆ ಸಹಾಯ ಮಾಡುತ್ತೆ. ಹಾಗೆ ನಮ್ಮ ಬುಡ ಸ್ಕ್ಯಾಲ್ಪ್ ಕೂಡ ಸ್ಟ್ರಾಂಗ್ ಆಗುತ್ತೆ. ಬೇಗನೆ ನಮ್ಮ ತಲೆಯಲ್ಲಿ ಬಿಳಿ ಕೂದಲ ಸಮಸ್ಯೆ ಬರಲ್ಲ ಸ್ನೇಹಿತರೆ. ಇವಾಗ ಎಲ್ಲ ಕೂಡ ಬ್ಲ್ಯಾಕ್ ಆಗೋವರೆಗೂ ಕೂಡ ಫ್ರೈ ಮಾಡ್ಕೊಂಡು ತೊಗೊಂಡು ಈ ಥರ ನೋಡಿ ಒಂದು ಕುಟ್ಟೋ ಕಲ್ಲು ತೊಗೊಂಡು ನಾನು ಅದೇ ಕಬ್ಬಿಣದ ಕಡೆಯಲ್ಲಿ ಈ ಥರ ಕುಟ್ತಾ ಇದ್ದೀನಿ. ನೀವು ಕೂಡ ಕಬ್ಬಿಣದ ಕಡೆಯಲ್ಲೇ ಕುಟ್ಕೋಬೇಕು. ಯಾಕಂದರೆ ಕಬ್ಬಿಣದ ಕಡೆಯಲ್ಲಿ ಈ ಥರ ರಬ್ ಮಾಡಿ ಕುಟ್ತೀವಲ್ವ, ಅದು ಕಬ್ಬಿಣದ ಕಡೆಯಲ್ಲಿ ಕುಟ್ಟೋದ್ರಿಂದ ಬ್ಲ್ಯಾಕ್ನೆಸ್ ಜಾಸ್ತಿ ಬರುತ್ತೆ. ಹಾಗಾಗಿ ಈ ಥರ ನೀವು ಕುಟ್ಕೊಳ್ಳಿ. ಯಾಕಂದರೆ ನೀವು ಮಿಕ್ಸಿಯಲ್ಲಿ ಕುಟ್ತೀವಿ, ನಾವು ಈ ಥರ ಯಾವುದಾದ್ರೂ ಕುಟ್ಟೋ ಕಲ್ಲಲ್ಲಿ ಕುಡ್ತೀವಿ ಅಂದರೆ ಈ ಥರ ನಿಮಗೆ ಬೆನಿಫಿಟ್ಸ್ ಸಿಗಲ್ಲ. ನೀವು ಇದೇ ಕಬ್ಬಿಣದ ಕಡೆಯಲ್ಲಿ ಏನಾದರೂ ಮಾಡಿಕೊಂಡ್ರೆ ತುಂಬಾ ಒಳ್ಳೆ ರೀತಿಯಾಗಿರುವಂಥ ಬೆನಿಫಿಟ್ಸ್ ಸಿಗುತ್ತೆ. ಇವಾಗ ನೋಡ್ತಾ ಇರ್ಬೋದು, ನಾನು ಕುಟ್ತಾ ಇದ್ರೆ ನೋಡಿ ಕಬ್ಬಿಣದ ಕಡೆ ಎಲ್ಲ ಪೂರ್ತಿಯಾಗಿ ಬ್ಲ್ಯಾಕ್ ಆಗ್ತಾ ಇರುವಂಥದ್ದು. ಹಾಗೆ ನೋಡಿ ಎಣ್ಣೆ ಥರ ಬಿಟ್ಕೊಳ್ಳುತ್ತೆ ಸ್ನೇಹಿತರೆ. ಎಷ್ಟು ಎಣ್ಣೆ ಬಿಟ್ಕೊಳ್ಳುತ್ತೆ ಅಂತ ನೋಡಿ. ಏನು ಮಿಕ್ಸ್ ಮಾಡುವಂಥ ಅವಶ್ಯಕತೆಯೇ ಇಲ್ಲ. ನಾರ್ಮಲ್ ಈ ಥರ ನೋಡಿ ಅಗಸೆ ಬೀಜ ಇದ್ದರೂ ಕೂಡ ಸಾಕು. ಮತ್ತು ನಿಮಗೆ ಕರಿಬೇವು ಇದ್ದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಅಗಸೆ ಬೀಜದಿಂದ ಕೂಡ ನೀವು ಈ ಥರ ಹೇರ್ ಪ್ಯಾಕ್ ರೆಡಿ ಮಾಡ್ಕೋಬೋದು. ನೋಡಿ ಎಣ್ಣೆ ಥರ ಬಿಟ್ಕೊಂಡಿರೋಂಥದ್ದು, ಕುಟ್ಟೋ ಕಲ್ಲಿಗೂ ಕೂಡ ನೋಡಿ ಎಷ್ಟು ಎಣ್ಣೆ ಬಿಟ್ಟಿರೋವಂಥದ್ದು. ಈ ಥರ ನ್ಯಾಚುರಲಾಗಿ ಅಗಸೆ ಬೀಜದಲ್ಲಿ ಇರುವಂಥ ಎಣ್ಣೆ ಅಂಶ ಬಿಟ್ಕೊಳ್ಳೋವರೆಗೂ ಕೂಡ ಫ್ರೈ ಮಾಡಿಕೊಂಡು ಈ ಥರ ನಾವು ಪೂರ್ತಿಯಾಗಿ ಪೇಸ್ಟ್ ಥರ ರೆಡಿ ಮಾಡ್ಕೊಂಡಿದ್ದೀನಿ. ಈ ಥರ ಗಟ್ಟಿಯಾಗೆ ಪೇಸ್ಟ್ ಇರಬೇಕು. ಯಾಕಂದರೆ ನಾವು ಹೇರಿಗೆ ಈ ಥರ ಕೈಯಲ್ಲಿ ಚೆನ್ನಾಗಿ ರಬ್ ಮಾಡಿ ನಮ್ಮ ಹೇರ್ ವೈಟ್ ಹೇರ್ಸ್ ಎಲ್ಲೆಲ್ಲ ಇರುತ್ತಲ್ವ ಅಲ್ಲೆಲ್ಲ ಇದನ್ನು ಅಪ್ಲೈ ಮಾಡ್ಕೋಬೇಕಾಗತ್ತೆ. ಈ ಥರ ನೋಡಿ ಈ ಥರ ಕೈಯಲ್ಲಿ ಸ್ವಲ್ಪ ತೊಗೊಂಡು ನೀವು ಕೈಗೆ ರಬ್ ಮಾಡ್ತಾ ಹೋದರೆ ಜಾಸ್ತಿ ಕಪ್ಪಗಾಗ್ತಾ ಹೋಗುತ್ತೆ. ನೋಡಿ ಕೈಯೆಲ್ಲ ಬೆರಳು ಕೂಡ ನೋಡಿ ಕಪ್ಪಗಾಗ್ತಾ ಇರುವಂಥದ್ದು ಎಷ್ಟು ಚೆನ್ನಾಗಿ. ನಿಮಗೆ ಹೇರಿಗೆ ಎಲ್ಲೆಲ್ಲಿ ವೈಟ್ ಹೇರ್ಸ್ ಇದೆ ಅಲ್ಲೆಲ್ಲ ಕಡೆ ಈ ಥರ ಅಪ್ಲೈ ಮಾಡಿಕೊಂಡು ನೀವು ಸ್ವಲ್ಪ ಹೊತ್ತು ಇದೇ ಡ್ರೈ ಆಗೋದಕ್ಕೆ ಬಿಟ್ಕೊಂಡು ನೀವು ಬಾಚಣಿಗೆಯಿಂದ ಬಾಚ್ಕೊಂಡ್ರೆ ಎಲ್ಲ ಕೂಡ ಮೇಲಿರುವಂಥ ಸ್ವಲ್ಪ ಉದುರಿ ಹೋಗುತ್ತೆ. ಹಾಗೆ ವೈಟ್ ಹೇರ್ಸ್ ಎಲ್ಲ ಕೂಡ ಬ್ಲ್ಯಾಕ್ ಆಗುತ್ತೆ. ಈ ಥರ ನೀವು ಹೇರಿಗೆ ಅಪ್ಲೈ ಮಾಡ್ಕೋಬೋದು. ಇವಾಗ ನೀವು ನೋಡಿ ಒಂದು ಯಾವುದಾದ್ರೂ ಸಣ್ಣ ಡಬ್ಬಿ ತೊಗೊಂಡು ಡಬ್ಬಿಯಲ್ಲಿ ಸ್ಟೋರ್ ಮಾಡಿ ಇಟ್ಕೋಬೋದು. ಈ ಥರ ನೋಡಿ ಹೇರ್ ಪ್ಯಾಕ್ ಎಷ್ಟು ಕಪ್ಪಗಾಗಿರೋವಂಥದ್ದು. ನಿಮಗೆ ಫಸ್ಟೇ ತೋರಿಸಿದ್ದೀನಿ, ಕೈ ವಾಶ್ ಮಾಡಿದ್ರೂ ಕೂಡ ಹೋಗಲ್ಲ ಸ್ನೇಹಿತರೆ. ತಲೆ ವಾಶ್ ಮಾಡುವಾಗ ಶಾಂಪು ಮಾತ್ರ ಬಳಸಬೇಡಿ. ಫಸ್ಟ್ ರಿಸಲ್ಟ್, ಸೆಕೆಂಡ್ ರಿಸಲ್ಟ್, ಥರ್ಡ್ ರಿಸಲ್ಟ್ ಇದೇ ರೀತಿಯಾಗಿ ಸ್ವಲ್ಪ ಟ್ರೈ ಮಾಡಿ 1-2 ಸಲ ನೀವು ಯೂಸ್ ಮಾಡ್ಕೊಂಡ್ಮೇಲೆ ಶಾಂಪುವನ್ನು ಬಳಸ್ಬೋದು. ಹಾಗೇನಾದರೂ ಮಾಡ್ತಾ ಹೋದರೆ ನಿಮ್ಮ ವೈಟ್ ಹೇರ್ಸ್ ಎಲ್ಲ ಕೂಡ ಬ್ಲ್ಯಾಕ್ ಆಗಿಬಿಡುತ್ತೆ. ಯಾರಾದರೂ ಕೂಡ ಕೇಳ್ಬೋದು, ಯಾವ ಹೇರ್ ಪ್ಯಾಕನ್ನು ನೀನು ಟ್ರೈ ಮಾಡ್ತಾ ಇದೆಯಾ ಅಂತ ಅಷ್ಟು ಕೇಳ್ತಾರೆ ಸ್ನೇಹಿತರೆ. ಅಷ್ಟು ನ್ಯಾಚುರಲ್ ಹೇರ್ ರೆಮಿಡಿ ನೋಡಿ. ಇವಾಗ ನಾನು ಒಂದು ವ್ಯಾಸ್ಲಿನ್ ನೋಡಿ ವಿಕ್ಸ್ ಡಬ್ಬಿ ತೊಗೊಂಡಿದ್ದೀನಿ, ಒಂದು ಸಣ್ಣದಾಗಿರುವಂಥ ವಿಕ್ಸ್ ಡಬ್ಬಿಯಲ್ಲಿ ನಾನು ಈ ಥರ ಪೂರ್ತಿಯಾಗಿ ಹೇರ್ ಪ್ಯಾಕ್ ಎಲ್ಲ ಕೂಡ ಹಾಕ್ತಾಯಿದ್ದೀನಿ. ತುಂಬಾ ಈ ಥರ ಎಣ್ಣೆ ಅಂಶ ಬಿಟ್ಕೊಂಡಿರೋದು ನೋಡಿ, ಎಷ್ಟು ಜಿಗಿ ಅಂಶ ಎಣ್ಣೆ ಬಿಟ್ಕೊಳ್ಳುತ್ತಲ್ವ, ತುಂಬಾ ನೋಡಿ ಶೈನಿಂಗು ಕೂಡ ಕಾಣಿಸ್ತಾ ಇರೋದು. ನೀವು ಎಷ್ಟೇ ಕೈ ವಾಶ್ ಮಾಡಿದ್ರೂ ಕೂಡ ಬೇಗನೆ ಹೋಗಲ್ಲ ನೋಡಿ. ನನ್ನ ಕೈಗಳು ನೋಡಿ ಎಲ್ಲ ಕಡೆ ಬ್ಲ್ಯಾಕ್ ಆಗ್ತಾ ಇರೋವಂಥದ್ದು. ಅಷ್ಟು ನ್ಯಾಚುರಲ್ ಕಲರು. ಖಂಡಿತವಾಗಿ ನಿಮ್ಮ ಹೇರ್ ಪ್ಯಾಕ್ ಈ ಥರವಾಗಿ ಟ್ರೈ ಮಾಡಿ, ಯೂಸ್ ಮಾಡಿ. ರಿಸಲ್ಟ್ ಸಿಕ್ಕರೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್, ಹಾಗೆ 4 ಜನರಿಗೆ ಶೇರ್ ಮಾಡಿ. ಅವ್ರಿಗೂ ಕೂಡ ಒಳ್ಳೆಯ ರೀತಿಯಾಗಿರುವಂಥ ಹೇರ್ ಪ್ಯಾಕ್ ಅವರು ಕೂಡ ಬಳಸಲಿ. ಈ ವಿಡಿಯೋ ಇಲ್ಲಿಗೆ ಮುಗಿಸ್ತೀನಿ. ಧನ್ಯವಾದ ಸ್ನೇಹಿತರೆ. ಮತ್ತೊಂದು ವಿಡಿಯೋ ಜೊತೆಗೆ ಸಿಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್.